ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಮಲ್ಲಪ್ಪ ಜೋತಾರ್. DKC ಮುಖ್ಯಮಂತ್ರಿ ಆಗು ಕನಸು ಕಮಲು ಹೋಯಿತು 2028ರವರೆಗೆ. ಇದನ್ನು ವಿರೋಧಿಸಿದರೆ 49 ಶಾಸಕರು ಇವ್ರ ಜೊತೆಗಿದ್ದಾರೆ. ಯಾಕೆಂದರೆ ಈಗ 64 ಶಾಸಕರು BJPಯಲ್ಲಿದ್ದಾರೆ. 113 ಆಗಬೇಕಾಯಿತು, 49 ಶಾಸಕರು ಬೇಕು. ಅದು BJP ಒಪ್ಪಬೇಕು, ಹೈಕಮಾಂಡ್ ಒಪ್ಪಬೇಕು. DKC ಮೂಲತಃ ಕಾಂಗ್ರೆಸ್ಸಿಗರು, BJPಯಲ್ಲಿ ಇವರು ನಂಬುವಂಥವ್ರು ಯಾರೂ ಇಲ್ಲ. ಇದ್ದರೂ ಸಹ ಸರ್ಕಾರ ಕೆಡವಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ಪ್ರಯತ್ನ ಮಾಡಿದರು. 49 ಶಾಸಕರನ್ನು ತೊಗೊಂಡು ಸಪ್ರೇಟ್ ಆಗಿ ಕೊಡ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲೇ 1/3 ಒಂದು ಮೆಜಾರಿಟಿನ ತೋರಿಸ್ಬೇಕಾಗ್ತದೆ. ತಮ್ಮ ಸಪ್ರೇಟ್ ಒಂದು ಕುತ್ಕೊಳ್ಳೋಕ್ಕೆ ಸರ್ಕಾರ ಹಚ್ಚೋದಕ್ಕೆ 113 ಬೇಕಾಗ್ತದೆ. ಆ 113 ಆಗೋಕ್ಕೆ ಸಾಧ್ಯನಾ? 49 ಶಾಸಕರು ನಮ್ಮ DKC ಅವ್ರಿಗೆ ಬೆಂಬಲಿಸ್ಬೋದಾ? ಯಾಕೆಂದ್ರೆ ಮತ್ತು ಮೇಲಾಗಿ BJP ಇವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾ ಅಥವಾ ಮಾಡೋದಿಲ್ವಾ? ಸರ್ಕಾರ ಕೆಲವು ಮಾಡ್ಬೋದಿಲ್ಲ ಅಂತಲ್ಲ, ಮುಂದೂ ಬರ್ಬೋದು. BJPಗೆ ನಾವು ನೋಡಿದ್ದೀವಿ ಈಗಾಗಲೇ ಈ ಮಹಾರಾಷ್ಟ್ರದಲ್ಲಿ ಏನು ಮಾಡಿದರು ಅಂತೇಳಿ. ಅಲ್ಲಿ ನಮ್ಮ ಉದ್ಧವ್ ಠಾಕ್ರೆಗಾಗಿರ್ಬೋದು, ಅದೇ ಕಾಲಕ್ಕೆ ಅಲ್ಲಿಯ ಶಿಂದೆಯವ್ರಿಗಾಗಿರ್ಬೋದು ತಂದಿಟ್ಟ ಪಾರ್ಟಿ ಹೊಡೆದಿದ್ದೆಲ್ಲ ಅದು ಇವತ್ತು ಸಾಧ್ಯದನ ಕರ್ನಾಟಕದಲ್ಲೇ ಅನ್ನುವಂಥ ಪ್ರಶ್ನೆಗೆ ಮೋಸ್ಟ್ಲಿ ಇಲ್ಲ ಅನ್ನುವಂಥ ಉತ್ತರ. ಅದಕ್ಕಾಗಿ ಇವತ್ತು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ, 5 ವರ್ಷ ನಾನೇ ಮುಂದಾದರೂ ಸಹಿತ ನಾನೇ ನನ್ನ ನೇತೃತ್ವದಲ್ಲಿ ಕೊಟ್ಟರೆ ಹೈಕಮಾಂಡ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಗಟ್ಟಿಮುಟ್ಟಾಗಿ ಹೇಳಿದ್ದಾರೆ. ಈ ಹೇಳುವಲ್ಲೇ ಅವ್ರ ಧ್ವನಿಯಲ್ಲೇ ಹೈಕಮಾಂಡ್ ಸಹಿತ ಕೇರಿಲ್ಲ. ನಾನು ಶಾಸಕರ ಜೊತೆ ಚೆನ್ನಾಗಿದ್ದೀನಿ, ನನ್ನ ಮೆಜಾರಿಟಿ ಫಿಕ್ಸ್ ಅದ, ಅವ್ರ ಜೊತೆ ಶಾಸಕರಿಲ್ಲ ಅನ್ನೋ ದಿಟ್ಟು ನಿಲುವು ತೊಗೊಂಡಿದ್ದಾರೆ. ಒಂದು ರೀತಿ ದೇವರಾಜ ಅರಸರು ಇಂದಿರಾ ಗಾಂಧಿಯವ್ರಿಗೆ ಚಾಲೆಂಜ್ ಮಾಡಿದಂಗೆ ಇತ್ತು, ರಾಹುಲ್ ಗಾಂಧಿಯವ್ರಿಗೆ ಚಾಲೆಂಜ್ ಮಾಡಿದಂಗೆ ಇತ್ತು. ನಮ್ಮ ಕಿತ್ತು ಹಾಕೋಕೆ ಹೋಗ್ಬೇಡ್ರಿ, ಪ್ರಯತ್ನ ಮಾಡಬೇಡ್ರಿ, ನಾವು ಹೇಳಿದ್ದು ಕೇಳ್ತೀವಿ ಅಷ್ಟೇ, ಆದರೂ ಮುಖ್ಯಮಂತ್ರಿ ಪದವಿ ಬಿಡುವುದಿಲ್ಲ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಆ ವಿಷಯವನ್ನು ಚರ್ಚೆ ಮಾಡೋದ್ರಲ್ಲಿ ಏನೂ ಅರ್ಥಿಲ್ಲ. ಇನ್ನೇನಾದರೂ DKC ಅವರು 49 ಜನ ತೊಗೊಂಡು ಶಾಸಕರನ್ನ ತೊಗೊಂಡು ಹೋಗ್ತಾರಾ ಅನ್ನುವಂಥ ಒಂದು ಗೌಣ ಪ್ರಶ್ನೆ. ಯಾಕಂದರೆ 49 ಶಾಸಕರು ಸಿಗೋದಷ್ಟು ಸುಲಭದ ಕೆಲಸಲ್ಲ. ಬರೀ 17 ಜನರಲ್ಲಿ ತೊಗೊಂಡು ಹೋಗೋದಕ್ಕೆ ಸಾಕಾಗಿ ಹೋಯಿತು ಹಿಂದೆ BJPಗೆ. ಅದಕ್ಕೆ ಏನೇನಾಯಿತು ಏನಿಲ್ಲ ಅನ್ನೋದು ನಾವು ನೋಡಿದ್ದೀವಿ. ಇನ್ನು 49 ಶಾಸಕರನ್ನು ತೊಗೊಂಡು ಹೋಗೋದಪ್ಪ ಅಂದ್ರೆ ಇದು ಹಗಲಗನಸು ಅಷ್ಟ. ಆದರೆ ಇದೇ ಸಂದರ್ಭದಲ್ಲಿ DKC ಅವರಾದ್ರೂ ಸಹಿತ ಬುದ್ಧಿವಂತರಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ನಾವು ಅನೇಕ ಸಲ ಚರ್ಚೆನೂ ಮಾಡಿದ್ವಿ ಅದನ್ನು. ಇದೆಲ್ಲ ಗೋಧಿ ಮೀಡಿಯಾ ಗಾಸಿಪ್ಸ್. ಸಿದ್ದರಾಮಯ್ಯ ನಡೆಗೆ ಅವ್ರಿಗೆ ಹೊಂದಾಣಿಕೆ ಇಲ್ಲ, ಹಾಗೆ ಹೀಗೆ ಏನೇನು ಒಟ್ಟು ಒಂದು ಸಹಜ ಒಂದು ಎಲ್ಲೋ ಹೋಗಿ ಬಂದರೂ ಅದಕ್ಕೆ ಜಾಯಿಂಟ್ ಮಾಡುವಂಥ ಪ್ರವೃತ್ತಿ ಇತ್ತೀಚೆಗೆ ನಮ್ಮ ಮೀಡಿಯಾದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದು ಆಗಬಾರ್ದು ಇವತ್ತು. ಯಾಕಂದರೆ ಅವ್ರ ಉದ್ದೇಶ ಒಂದು ಸರ್ಕಾರ ಸರಿಯಾಗಿ ನಡೀತಿಲ್ಲ ಅನ್ನೋದು ಈ ಸರ್ಕಾರದ ಹೆಸರು ಕೆಡಿಸುವಂಥ ಉದ್ದೇಶ. ಇದು ಕಾಂಗ್ರೆಸ್ಸಿಗೆ ಹೇಗಪ್ಪ ಯಾವ ಕಾಲಕ್ಕೂ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇರ್ತದೆ BJP. DKC ಅವರು ಅಷ್ಟು ಬುದ್ಧಿನೂ ಅಲ್ಲ, ಅವ್ರಿಗೆ ಗೊತ್ತ ತಮ್ಮ ಶಕ್ತಿ ಎಷ್ಟಂದ್ರೆ. ಈಗ ನಾವು ಹಲವು ಸಲ ಹೇಳಿದ್ದಾರೆ, ಒಮ್ಮೆಲ್ಲ ಹಲವು ಸಲ ಮುಖ್ಯಮಂತ್ರಿ ಸೀಟ್ ಖಾಲಿ ಇಲ್ಲ. ಆದರೂ ಇವ್ರು ಕೇಳ್ತಾ ಇಲ್ಲ. ಕೊನೆಗೆ ಸಿದ್ದರಾಮಯ್ಯವರು ಧಾಷ್ಟದಿಂದ ನಿಶ್ಚಿತವಾಗಿ ನಾವು ಹೈಕಮಾಂಡ್ ಸಹಿತ ಕೇಳೋದಿಲ್ಲಪ್ಪ ಅನ್ನುವಂಗ, ಇಲ್ಲಿ ಶಾಸಕರು ಆರಿಸ್ತಾರಪ್ಪ ನಮ್ಮನ್ನಂತ ಅನ್ನುವಂಗ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಐತಿ ಕಾಂಗ್ರೆಸ್ನಲ್ಲಿ ತೋರಿಸು ನೆಲಗಟ್ಟಿನಲ್ಲ ಜಬರ್ದಸ್ತಾಗಿ ಮಾತಾಡಿದಾರೆ. ಒಂದು ವೇಳೆ ಎಲ್ಲೋ ಮೂಲೆಯಲ್ಲಿ 2028ರೊಳಗೆ ಅಂದರೆ ನವಂಬರ್ದಲ್ಲೇ ಮುಖ್ಯಮಂತ್ರಿ ಆಗಬೇಕನ್ನೋ ಒಂದು ಕನಸನ್ನು DKC ಅವರು ಕಂಡಿದ್ದರು. ಅದನ್ನು ಅವ್ರೀಗ ಮೋಸ್ಟ್ಲಿ ಬಿಟ್ಟಿರಬೇಕು ಅಂತ ಸಮಸ್ಯೆ ಯಾರು ಒಪ್ಕೊಂಡಿದ್ದಾರೆ ಅವರು. ನಾನು ಹಲವು ಸಲ ನಮ್ಮ ಈ ಒಂದು ಚರ್ಚೆಯಲ್ಲಿ ನಿಮ್ಮೊಂದಿಗೆ ಮಾತಾಡಿದ್ದೀನಿ. DKC ಅವರು ಯಾವುದೇ ಕಾರಣದಿಂದಲೂ ಈಗ ಮುಖ್ಯಮಂತ್ರಿ ಆಗೋ ಪ್ರಯತ್ನ ಮಾಡೋದಿಲ್ಲ, ಸುಮ್ಮನೆ ಹೇಳ್ತಾ ಇರ್ತಾರೆ. ಆದರೆ ಅಧ್ಯಕ್ಷ ಪದವಿಯನ್ನು ಬಿಡೋದಿಲ್ಲ ಅವರು. ಅದನ್ನು ಬಿಡಿಸೋದು ಸುಲಭದ ಕೆಲಸ. ಅದು ಬಿಡಿಸಬೇಕು ಅನ್ನೋ ಪ್ರಯತ್ನ ನಮ್ಮ ಸಿದ್ದರಾಮಯ್ಯ ಕಡೆಯಿಂದ ನಡೆದ ನಿರಂತರವಾಗಿ. ಅಧ್ಯಕ್ಷ ಸ್ಥಾನ ಹೊಂದಿತ್ತಪ್ಪ ನಾಳೆ 2028ರಲ್ಲಿ ಒಂದಿಷ್ಟೇನೋ ಆಸೆ ಇರ್ತದೆ ಅನ್ನೋದು ನನ್ನ ಅಧ್ಯಕ್ಷತೆಯಲ್ಲಿ ಆಗ್ಯದ. ನಾನು ಹೆಡ್ಡಪ್ಪ ಅನ್ನುವಂಥದ್ದು ಮತ್ತು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರಿಗೆ ವಿಶೇಷವಾಗಿ DKC ಮೇಲೆ ಪ್ರೀತಿ ವಿಶ್ವಾಸದ. ಆದರೆ ಅದು ಈ ಅಧಿಕಾರ ಹಂಚಿಕೆ ವಿಷಯದಲ್ಲಿ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂದರೆ ಅವ್ರಿಗೂ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಆಡಳಿತದ ರಾಜ್ಯವನ್ನು ತೋರಿಸ್ಬೇಕಾಗಿದೆ ಮುಂಬರುವ ದಿನಗಳಲ್ಲೇ. ಗ್ಯಾರಂಟಿ ಕೊಟ್ಟಿವಿ, ಮತ್ತೆ ಮಾಡಿದ್ವಿ, ಎಲ್ಲ ಮಾಡಿದ್ದು ನಮ್ಮ ಸರ್ಕಾರ ಐತಿ. ನಮ್ಮ ಸರ್ಕಾರ ಈಗ ಹೇಳು ಮುಂದಾದರೂ ನಮ್ಮ ಏನಪ್ಪ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಅಂತ ಹೇಳ್ತಾರೆ ವಿನಃ ಇನ್ನೊಬ್ಬರದಂತ ಅನ್ನೋದಿಲ್ಲ, BJP ಅನ್ನೋದಿಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಹೈಕಮಾಂಡು ಇವತ್ತು ಒಂದು ನಿಸ್ಸಹಾಯಕ ಆಗಿದೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಈ ಪ್ರಮಾಣದಲ್ಲಿ ಅತ್ಯಂತ ಧಾಷ್ಟದಿಂದ ಹೇಳಿದಂಥ ಮಾತು ಏನಪ್ಪ ಅಂದ್ರೆ ಮುಂದಿನ ಈಗಿನ 2.5 ವರ್ಷದಲ್ಲಿ ಮುಖ್ಯಮಂತ್ರಿ ಖಾಲಿ ಇಲ್ಲ. ಮುಂದೆ
ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳೋದು ಮರಿತಾ ಇಲ್ಲ. ಒಂದು ಮಾತು ಹೇಳ್ತಾರೆ, ಶಾಸಕರ ಅಭಿಪ್ರಾಯ ಪಕ್ಷದ ಹೈಕಮಾಂಡ್ ತೀರ್ಮಾನವಲ್ಲ. ಶಾಸಕರು ಏನೋ ಒಂದು ಸಲಹೆಯಲ್ಲಿ ಹೇಗೆ ಕೊಡ್ತಾರೆ, ಅದು ಎಷ್ಟು ಮಂದಿ ಇರ್ಬೋದು, ಕಡಿಮೆ ಜನ ಇದ್ದಾರೆ, ಕೆಲವು ಜನ ಇದ್ದಾರೆ, ಅದು ಹೈಕಮಾಂಡದ ಮಾತಲ್ಲ. ನಾವಿಬ್ಬರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಈಗಾಗಲೇ ಹಲವು ಸಲ ಡಿ ಕೆ ಶಿ ಅವರು ಹೇಳಿದ್ದಾರೆ. ಅದೇ ಕಾಲಕ್ಕೆ ಈಗ ಡಿ ಕೆ ಶಿ ಅವ್ರ ಜೊತೆಗೆ ಇವತ್ತು ಸಿದ್ದರಾಮಯ್ಯರವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಯಾರಿಗಾದರೂ ಶಾಸಕರಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇರೋದನ್ನು ತಪ್ಪಿರಲ್ಲ. ಹಾಗೆ ಅವ್ರು ಇರಲಿ, ಏನು ತಪ್ಪಂದ್ರು ಆಸೆ ಪಡಲಿ, ಅವ್ರು ಬಂದಾಗ ಆಗ್ತಾರೆ ಅನ್ನುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋಂಥ ಮಾತು ಈ ಸಂದರ್ಭ ಹೇಳ್ಕೊಂಡಿದ್ದಾರೆ. ವಿರೋಧಿ ಅಲೆ ಆಯಿತು ಇಲ್ಲೋ ಅನ್ನೋದು ಇನ್ನು 2.5 ವರ್ಷ ಆದಮೇಲೆ ಗೊತ್ತಾಗುವಂಥ ವಿಷಯ, ಅದು ಮಾತಾಡೋ ಅವಶ್ಯಕತೆ ನೀವು ಇಲ್ಲ ಅನ್ನಿಸ್ತದೆ. ಆದರೆ ಒಂದು ಏನಪ್ಪ ಅಂದ್ರೆ, ಸಿದ್ದರಾಮಯ್ಯವರೇ ಇವತ್ತು ಅತ್ಯಂತ ಬಲಿಷ್ಠ ನಾಯಕರಾಗಿದ್ದಾರೆ ಕಾಂಗ್ರೆಸ್ಸಲ್ಲ. ಅವರು ಇವತ್ತು ರೈತ ಪರ ಮತ್ತು ಇಲ್ಲಿ ಅನೇಕ ಬಿದ್ದ ಜನರ ಪರವಾಗಿ, ರಿಸರ್ವೇಷನ್ ಪರವಾಗಿ ಒಂದು ಒಳ್ಳೆಯ ಡಿಸಿಷನನ್ನು ಯಾಕೆ ತೊಗೋಬಾರ್ದು. ಒಂದೇದು, ಈಗಾಗಲೇ ನಮ್ಮ ಕಾಂತರಾಜ್ ಅವರ ನೇತೃತ್ವದಲ್ಲೇ ಜಾತಿ ಗಣತಿ ಆಯಿತು, ಎಜುಕೇಷನ್ ಗಣತಿ ಆಯಿತು, ಸಾಮಾಜಿಕ ಗಣತಿ ಆಯಿತು, ಆರ್ಥಿಕ ಗಣತಿ ಆಯಿತು. ಅದನ್ನು ಈಗ ಮತ್ತೊಮ್ಮೆ ಮಾಡಿಸುವಂಥ ಪ್ರಸಂಗ ಬಂತು. ಅದನ್ನು ಒಪ್ಪಲಿಲ್ಲ ಕೆಲವು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಲಿಂಗಾಯತರು ಮತ್ತು ಒಕ್ಕಲಿಗರು. ಈಗ ಮತ್ತೊಮ್ಮೆ ಅದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಮತ್ತೊಮ್ಮೆ ಸರ್ವೆ ಮಾಡಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಜಲ್ದಿ ಮುಗಿಸ್ಬೇಕು ಒಂದು. ಎರಡನೇದು, ಬಹಳ ಪ್ರಮುಖವಾದ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬೇಕಾಗಿದ್ದು ರೈತರಿಗೆ ಮಾರ್ಕೆಟ್ ಮಾಡುವಂಥದ್ದು. ಒಳ್ಳೊಳ್ಳೆ ಹೇಳ್ತಾ ಇದ್ದೀನಿ ಮಾತನ್ನು. ಯಾಕಂದ್ರೆ ರೈತರಿಗೆ ಏನೋ ಒಂದಿಷ್ಟು ಸಂಘಗಳು ಮಾಡಿಕೊಂಡು ಸಾಲ ತೊಗೊಂಡು ಮಾಡ್ತಿರ್ಬೋದು. ಸಾಲ ಅಲ್ಲ, ಅವರು ಗಂಟು ಗಳಿಸುವಂಥ ವ್ಯವಸ್ಥೆ ಮಾರ್ಕೆಟ್ ಮಾಡಿಕೊಟ್ರೆ ಆಗ್ತದೆ. ಅವ್ರಿಗೆ ಬರೀ ಸಾಲ ಮಾಡೋದು ಯಾಕೆ ರೀ? ಅವ್ರು ಗಳಿಸಿಯೂ ಮಾಡಿಯೂ ಬೆಳೆದು ಸಹಿತ ಅವರು ಬದುಕುವಂಥ ಒಂದು ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಅದು ತೊಗೊಂಡು ಏನು ಮಾಡೋದು? ಬೆಂಬಲ ಬೆಲೆ ಕಾನೂನು ಯಾಕೆ ಆಗ್ತಾಯಿಲ್ಲ? ಯಾಕೆ ಮಾಡಬಾರ್ದು? ಬೆಂಬಲ ಬೆಲೆ, ಅದು ಕನಿಷ್ಠ ಬೆಂಬಲ ಬೆಲೆ ಅಂತಾರೆ ಅವರು. ನಿಮಗೇನಪ್ಪ ದೊಡ್ಡ ಬೆಂಬಲ ಬೆಲೆ ಅಂತಲ್ಲ, ಹೈಯೆಸ್ಟ್ ಪ್ರೈಸ್ ಫಿಕ್ಸ್ ಮಾಡ್ರಿ ಅಂತಲ್ಲ, ಬೆಂಬಲ ಬೆಲೆಯನ್ನು ಕಾನೂನು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಏನೋ ಘೋಷಣೆ ಮಾಡಿದರು, ಅದ್ರ ಕೆಳಗೆ ತೊಗೋಬಾರ್ದು ಯಾರು ವ್ಯಾಪಾರಿಗಳು. ಆ ರೀತಿ ಮಾಡಿರಿ ಅಂದ್ರೆ ಅದಕ್ಕೆ ಇಲ್ಲಿವರೆಗೆ ಯಾವ ಸರ್ಕಾರವೂ ಮಾಡಿಲ್ಲ. ಅದನ್ನ ಯಾಕೆ ಮಾಡಬಾರ್ದು? ಇವತ್ತು ನಮ್ಮ ಸಿದ್ದರಾಮಯ್ಯನವರು, ಮೋದಿಯವರಿಂದ ಆಗಿಲ್ಲ, ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ ಅಷ್ಟ, ಇನ್ನೂ ಆಗಿಲ್ಲ. ಅದನ್ನ ಯಾಕೆ ಮಾಡಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. ನಮ್ಮ ಕೇಜ್ರಿವಾಲ್ ಹಾಕಿಕೊಟ್ಟಂಥ ಫ್ರೀ ಎಜುಕೇಷನ್, ಅದ್ರ ಜೊತೆಗೆ ಎಲ್ಲ ಮಕ್ಕಳಿಗೂ ಅದು ಹಕ್ಕಾಗಿ ಪ್ರತಿ 30 ಮಕ್ಕಳಿಗೆ ಒಂದು ಕ್ಲಾಸ್ ರೂಮ್, ಒಬ್ಬ ಟೀಚರ್ ಆಗುವಂಥ, ಅದು ಮೌಲ್ಯಾತ್ಮಕ ಅನ್ನೋಕ್ಕಿಂತಲೂ ಬದುಕಿ ಬೇಕಂತ ಶಿಕ್ಷಣ ಕೊಡಿಸುವಂಥ ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್ ಮಾಡುವಂಥ ಸಾಹಸನ ಯಾಕೆ ಮಾಡಬಾರ್ದು? ಈಗ ಯಾರೂ ಅವ್ರನ್ನ ಕೇಳುವ ಕೈ ಹಿಡಿಯುವಂಥದ್ದು ಯಾರೂ ಇಲ್ಲ, ಹೈಕಮಾಂಡು ಕೇಳೋದಿಲ್ಲ. ಮತ್ತು ಇದು ಮಾಡಿದ್ರೆ ಇನ್ನಷ್ಟು ಕಾಂಗ್ರೆಸ್ಸಿಗೆ ದೊಡ್ಡ ಭವಿಷ್ಯ ಆಗ್ತದೆ ಅನ್ನೋದು ಅಷ್ಟೇ ಸತ್ಯದ. ಇನ್ನು 2.5 ವರ್ಷ ಉಳಿತಾರೆ ಅವರು, ನಿಶ್ಚಿತವಾಗಿ ಅವರು ಜಕ್ಕೊಂಡು ಹೋಗ್ತಾರೆ. ಅದು ಜಕ್ಕೊಂಡು ಹೋಗಲಿ. ಆದರೆ ಇದೇ ಸಂದರ್ಭ ಅವಕಾಶ ಬಂದದ. ಫ್ರೀ ಶಿಕ್ಷಣ, ಹೈಯರ್ ಎಜುಕೇಷನ್, ಏನು ಬಂಡವಾಳ ಆಗ್ಬೋದು, ಎಷ್ಟು ಆಗ್ಬೋದು, ಈ ಗ್ಯಾರಂಟಿ ಕೊಟ್ಟವ್ರಿಗೆ ಇದೇನು ಮಹಾನಲ್ಲ. ಈಗಾಗಲೇ ಅದ ನಮ್ಮಲ್ಲೇ 30 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಬರುವಂಗೆ ಎಲ್ಲ ಮಕ್ಕಳಿಗೂ ಹೈಯರ್ ಎಜುಕೇಷನ್ ಫ್ರೀ. ಅಲ್ಲಿವರೆಗೆ ವೃತ್ತಿಪರ ಮತ್ತು ಹೈಯರ್ ಫ್ರೀ ಮಾಡಿಸುವಂಥ ಸಾಹಸ ಮಾಡಿದರೆ ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೆಸರು ಅಜರಾಮರಾಗಿ ಉಳಿತದ್ರು. ಒಂದು 2 ಮಾತಿಲ್ಲ. ಇಲ್ಲಿವರೆಗೆ ಯಾವುದೋ ಕಾರಣಕ್ಕೆ ಬಂದರು ಅವರು ಇಲ್ಲಿ ತನಕ. ಡಿ ಕೆ ಶಿ ಅವ್ರನ್ನ ಸಹಿಸಿದರು, ಅಥವಾ ಡಿ ಕೆ ಶಿ ಅವ್ರನ್ನ ಸಹಿಸಿದರು. ರಾಜಕೀಯದಲ್ಲಿ ನಡೆಯುವಂಥದ್ದು ಇನ್ಮೇಲೆ ಆ ಕಾರಣ ಹೇಳುವಂಥದ್ದಿಲ್ಲ. ಇನ್ನೇನಿದ್ರು ಹೈಕಮಾಂಡು ಇವರು ಸಾಬರಿಗೆ ಬರಲಿಕ್ಕಿಲ್ಲ ಅನ್ನಿಸ್ತದೆ. ಬಟ್ ಶಿಕ್ಷಣದೊಂದು ಈಗ ನಿಮಗೆ ಹೇಳಿದಂಗೆ ಪ್ರತಿ ಗ್ರಾಮಕ್ಕೆ ಗೋಡಾವನ ಮಾರ್ಕೆಟ, APMC ದಿವಸ ಸಾಕಷ್ಟು ಒಳ್ಳೆ ಕೆಲಸ ಆಗಲಿಕ್ಕೆ ಇಲ್ಲ ಅಂತಲ್ಲ. ಅದಕ್ಕಿಂತಲೂ ಪ್ರತಿ ಗ್ರಾಮ ಪಂಚಾಯತಿನೂ ಗೋಡೌನ್ ಕಟ್ಟಿಕೊಟ್ಬಿಟ್ರೆ ಅದು ವ್ಯಾಪಾರ ಕೇಂದ್ರ ಆಗ್ತದೆ, ಅದು ಮಾರ್ಕೆಟು ಆಗ್ತದೆ. ಜೊತೆಗೆ ಬೆಂಬಲ ಬೆಲೆ ಮಾರ್ಕೆಟ್ ಮತ್ತು ಬೆಂಬಲ ಬೆಲೆ ಕಾನೂನು, ಇವು 2 ಮಾಡಿ ಶಿಕ್ಷಣ ಫ್ರೀ ಮಾಡಿದರೆ, ಮತ್ತು ಅದ್ರ ಜೊತೆಗೆ ಇನ್ನೊಂದು ಔಷಧಿ ಫ್ರೀ ಮಾಡಿದರೆ ಇದು ದೊಡ್ಡ ದೇಣಿಗೆ ಕೊಟ್ಟಂಗೆ. ಇಡೀ ವಿಶ್ವದಲ್ಲಿ ಇವತ್ತು ಚೈನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಯುರೋಪದ ದೇಶಗಳಾಗಿರ್ಬೋದು, ಅವೆಲ್ಲ ತಮ್ಮ ಮಕ್ಕಳಿಗೆ ಫ್ರೀ ಎಜುಕೇಷನ್ ಮತ್ತು ಫ್ರೀ ಮೆಡಿಸಿನ್ ಕೊಟ್ಟಿದ್ದರಿಂದಾಗಿ ಇವತ್ತು ಹಂತಕ್ಕೆ ಬಂದಿದ್ದಾವೆ ಅನ್ನೋದನ್ನು ಮರಿಬಾರದು. ಜೊತೆಗೆ ಅಮೆರಿಕ ಅಂತ ದೇಶ ಆಗಿರ್ಬೋದು, ಯುನೈಟೆಡ್ ಸ್ಟೇಟ್ಸ್ ಜೊತೆಗೆ UK ಆಗಿರ್ಬೋದು, ಯಾವ ದೇಶ ಆಗಿರ್ಬೋದು, ಇವರೆಲ್ಲ ತಮ್ಮ ರೈತರಿಗೆ ಸಾಕಷ್ಟು ಸಬ್ಸಿಡಿ ಕೊಡ್ತಾರೆ. ಯಾಕಂತಂದ್ರೆ ರೈತ ಲಾಭದಲ್ಲಿ ಇಲ್ಲ ಅಂತೇಳಿ. ಅದಕ್ಕಿಂತ ನಾವು ಇವತ್ತು ಮಾರ್ಕೆಟ್ ಮಾಡಿಕೊಟ್ಟಿವಿ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಸಿದ್ದರಾಮಯ್ಯನವರು ನಿಶ್ಚಿತವಾಗಿಯೂ ದೊಡ್ಡ ಕೆಲಸ ಮಾಡಿದಾಗ ಅಂತೇಳಿ ರೈತರ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಮತ್ತು ಭಾಳ ಜನ ರೈತರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.